ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನಮಸ್ಕಾರ, ನಾನು ನಿಮ್ಮ ಅನಾಕ್ರು. ನೀವು ಹೇಗೆ ಮಾತಾಡ್ತಿದ್ದೀರಾ ಅಂತ ಕೇಳ್ಬೋದು. ನಾನು ಮಾತಾಡ್ತಿಲ್ಲ, ನನ್ನ ಬರವಣಿಗೆ ಮಾತಾಡ್ತಾ ಇದೆ. ನಾನು ಸಹ ಒಂದು ಚಲನಚಿತ್ರಕ್ಕೆ ಕತೆ ಸಂಭಾಷಣೆ ಬರೆದಿದ್ದೇನೆ. ಯಾವುದು ಅಂತ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಅದು ಯಾವುದಂದರೆ ಗುಬ್ಬಿ ವೀರಣ್ಣನವರ ಜೀವನ ನಾಟಕ ಅನ್ನುವ ಚಲನಚಿತ್ರ. ಅದರ ನಾಯಕರು ಕೆಂಪರಾಜ್ ಅರಸು. ಆ ಜೀವನ ನಾಟಕ ಚಲನಚಿತ್ರಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ ನನ್ನದೇ. ಆ ಸಂದರ್ಭದಲ್ಲಿ ನಡೆದ ಒಂದಿಷ್ಟು ವಿಷಯಗಳನ್ನು ಈಗ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. ಅದು 1942ರ ಸಮಯ. ಗುಬ್ಬಿ ವೀರಣ್ಣನವರು ಜೀವನ ನಾಟಕ ಚಲನಚಿತ್ರ ತೆಗೆಯಲು ನಿರ್ಧರಿಸಿದರು. ಇದಕ್ಕೆ ಪ್ರೇರಣೆ ಕೆಂಪರಾಜ್ ಅರಸ್. ಕಲಕತ್ತೆಯ ನ್ಯೂ ಥಿಯೇಟರ್ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ ವಹಾಬ್ ಎಂಬುವನನ್ನು ಹಿಡಿದುಕೊಂಡ ಬಂದ ಕೆಂಪು ವೀರಣ್ಣನವರಿಗೆ ಪರಿಚಯ ಮಾಡಿಸಿಕೊಟ್ಟ. ಈತ ನ್ಯೂ ಥಿಯೇಟರ್ನಲ್ಲಿ ದೇವಕಿ ಬೋಸ್, ನಿತಿನ್ ಬೋಸ್ ಇವರ ಜೊತೆ ಕೆಲಸ ಮಾಡಿದ್ದಾನೆ. ಅನುಭವಶಾಲಿ. ಇವನಿಂದ ಜೀವನ ನಾಟಕ ದಿಗ್ದರ್ಶನ ಮಾಡಿಸಿದರೆ ಚಿತ್ರ ಬಹಳ ಸೊಗಸಾಗುತ್ತದೆ ಎಂದು ಹೇಳಿದ. ವಹಾಬ್ ಮಾತಾಳಿ, ರನಿ ಕ್ಲೇರ್, ಸಿಸಿಎಲ್ ಡಿಮಿಲಿ, ಫ್ರೆಡ್ನಿಬೋ ಮೊದಲಾದ ವಿಶ್ವವಿಖ್ಯಾತ ದಿಗ್ದರ್ಶಕರು ನನ್ನ ಮುಂದೆ ಸಣ್ಣ ಮಕ್ಕಳು ಎನ್ನುವ ರೀತಿಯಲ್ಲಿ ಮಾತನಾಡುತ್ತಿದ್ದ. ವೀರಣ್ಣನವರು ಅವನ ಮಾತಿಗೆ ಮರುಳಾಗಿ ಅವನನ್ನು ಗೊತ್ತು ಮಾಡಿಕೊಂಡರು. ಕತೆ, ಸಂಭಾಷಣೆ ಬರೆಯುವ ಕೆಲಸ ನನ್ನ ಪಾಲಿಗೆ ಬಂದಿತು. ಇದರ ಜೊತೆಗೆ ವಹಾಬನಿಗೆ ಸಂಭಾಷಣೆಗಳನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿಕೊಟ್ಟು ಮೂಲವನ್ನು ರೋಮನ್ ಲಿಪಿಯಲ್ಲಿ ಬರೆದುಕೊಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ಚಿತ್ರದ ನಾಯಕಿಯ ಪಾತ್ರವನ್ನು ಯಾರಿಗೆ ಕೊಡಬೇಕೆಂಬುದರ ಬಗ್ಗೆ ದೊಡ್ಡ ಜಿಜ್ಞಾಸೆ ಇದ್ದಿತು. ಜೀವನ ನಾಟಕದಲ್ಲಿ ಪ್ರಧಾನವಾದ 2 ಮಹಿಳಾ ಪಾತ್ರಗಳಿದ್ದವು. ಒಂದು ಪಾತ್ರವನ್ನು ಜಯಮ್ಮನಿಗೆ ಮೀಸಲಿಡಲಾಗಿತ್ತು. ಇನ್ನೊಂದು ಪಾತ್ರಕ್ಕೆ ವಿ ಶಾಂತಾರಾಮ್ ಅವರ ಆದ್ಮಿ ಚಿತ್ರದಲ್ಲಿ ಅಭಿನಯಿಸಿ ಅಖಿಲ ಭಾರತ ಮಟ್ಟದಲ್ಲಿ ಕೀರ್ತಿ ಗಳಿಸಿಕೊಂಡಿದ್ದ ಶಾಂತಾ ಹುಬ್ಳಿಕರ್ ಅವರನ್ನು ವೀರಣ್ಣನವರು ನಿಶ್ಚಯಿಸಿದರು. ಶಾಂತಾ ಆಗ ಕೊಲ್ಲಾಪುರದಲ್ಲಿದ್ದಳು. ಅವಳೊಂದಿಗೆ ಕರಾರು ಮಾಡಿಕೊಂಡು ಬರಲು ನಾನು ವೀರಣ್ಣನವರೊಂದಿಗೆ ಕೊಲ್ಲಾಪುರಕ್ಕೆ ಹೋದೆವು. ನಾವು ಬಂದಿದ್ದ ವಿಷಯ ಮಿತ್ರರು ಪ್ರೊಫೆಸರ್ KG ಕುಂದಣಗಾರರಲ್ಲಿ ಪ್ರಸ್ತಾಪಿಸಲು ಅವರು ನಮಗೆ ಬಾಲಾಜಿ ಪೆಂಡಾರ್ಕರ್ ಅವರ ಪರಿಚಯ ಮಾಡಿಕೊಟ್ಟರು. ಬಾಲಾಜಿ ಕೊಲ್ಲಾಪುರದ ಸಿನಿಮಾ ರಂಗದ ಸರ್ವಾಧಿಕಾರಿ. ಅವನ ಮಾತು ವೇದವಾಕ್ಯ. ಶಾಂತಾ ಅವಳೊಂದಿಗೆ ನಮ್ಮ ಒಪ್ಪಂದವಾಯಿತು. ನಾವು ಊರಿಗೆ ಹಿಂದಿರುಗಿದ ಕೆಲ ಸಮಯದ ನಂತರ ಕೊಯಮತ್ತೂರಿಗೆ ಪ್ರಯಾಣ ಮಾಡಿದೆವು. ಕೊಯಮತ್ತೂರಿನ ಸೆಂಟ್ರಲ್ ಸ್ಟುಡಿಯೋ ಆಗ ದಕ್ಷಿಣ ಭಾರತದ ಅತ್ಯಂತ ಸುಸಜ್ಜಿತ ಸ್ಟುಡಿಯೋ ಆಗಿತ್ತು. ದಕ್ಷ ತಾಂತ್ರಿಕ ವರ್ಗವಿತ್ತು. ಅದರ ಮಾಲೀಕ ಶ್ರೀರಾಮುಲು ಕಂಡರೆ ಸ್ಟುಡಿಯೋ ಮಾತ್ರವೇ ಅಲ್ಲ, ಇಡೀ ಕೊಯಮತ್ತೂರೇ ಹೆದರುತ್ತಿತ್ತು. ಈತ ನಮ್ಮ ಚಿತ್ರ ಮುಗಿಸುತ್ತಾನೋ ಎಂಬ ಭಯ ನಮಗೂ ಇತ್ತು. ವೀರಣ್ಣನವರು, ಅವರ ಸಂಸಾರ, ಕಂಪನಿಯ ಆಡಳಿತ ವರ್ಗ ಸ್ಟುಡಿಯೋ ಆವರಣದಲ್ಲಿದ್ದ 2
ಮನೆಗಳಲ್ಲಿದ್ದರು. ನಾನು ಕೆಂಪು ಸಂಗೀತ ವಿಭಾಗದವರು ಸ್ಟುಡಿಯೋಗೆ 1 ಮೈಲಿ ದೂರದಲ್ಲಿದ್ದ ಒಂದು ಮನೆಯಲ್ಲಿರುತ್ತಿದ್ದೆವು. ಶಾಂತಾ ಗೀತೆ ನಮ್ಮ ಮನೆಗೆ 1 ಮೈಲಿ ದೂರದಲ್ಲಿದ್ದ ಇನ್ನೊಂದು ಮನೆಯಲ್ಲಿರುತ್ತಿದ್ದರು. ನಾವಿದ್ದ ಮನೆಯಲ್ಲಿ ದೊಡ್ಡ ಹಜಾರವಿದ್ದುದರಿಂದ ಅಲ್ಲಿಯೇ ಸಂಗೀತ ಸಂಭಾಷಣೆಗಳ ರಿಹರ್ಸಲ್ ಮಾಡುತ್ತಿದ್ದೆವು. ರಿಹರ್ಸಲ್ಗೆ ಎಲ್ಲ ಕಲಾವಿದರು ತಪ್ಪದೇ ಬರುತ್ತಿದ್ದರು. ವೀರಣ್ಣನವರು, ಜಯಮ್ಮ ನಿರ್ದಿಷ್ಟ ವೇಳೆಗಿಂತ ಮುಂಚೆಯೇ ಬರುತ್ತಿದ್ದರು. ಶಾಂತಾ ಹುಬ್ಳಿಕರ್ ಮಾತ್ರ ಬರುತ್ತಿರಲಿಲ್ಲ. ವೀರಣ್ಣನವರು ಒಂದು ದಿನ ಸಂಕೋಚಪಟ್ಟುಕೊಂಡು, ಶಾಂತಮ್ಮ ರಿಹರ್ಸಲ್ಗೆ ಬರುತ್ತಿಲ್ವಲ್ಲ ಸ್ವಾಮಿ, ಆಕೆಯದು ದೊಡ್ಡ ಪಾತ್ರ. ಬಹಳ ದಿನಗಳಿಂದ ಪುಣೆಯಲ್ಲಿದ್ದು ಆಕೆಗೆ ಕನ್ನಡವು ಮರೆತು ಹೋಗಿದೆ. ಆಕೆ ಸರಿಯಾಗಿ ರಿಹರ್ಸಲ್ಗೆ ಬರದಿದ್ದರೆ ಸಂಭಾಷಣೆ ಕೂಲಗೆಟ್ಟು ಹೋಗುತ್ತದೆ. ನೀವು ಒಂದು ಉಪಕಾರ ಮಾಡಬೇಕು ಎಂದರು. ನಾನು ಹೇಳಿ ಅಂದೆ. ನೀವೇ ಅವಳ ಮನೆಗೆ ಹೋಗಿ ರಿಹರ್ಸಲ್ ಕೊಟ್ಟು ಬರಬೇಕು. ಆಗ ನಾನು ಬೇಸರಗೊಂಡು, ನನಗೂ ಆತ್ಮಗೌರವ ಇದೆ ವೀರಣ್ಣನವರೇ, ಒಬ್ಬ ನಟಿಗಾಗಿ ನೀವು ಸಾಹಿತಿಗಳನ್ನು ಕಳಪೆ ಮಾಡಬಾರದು ಎಂದೆ. ಶಾಂತಾ ಹುಬ್ಳಿಕರ್ಗೆ ಚಟ್ ಮೇಲೆ ಪಾಠವಾಗುತ್ತಿತ್ತು. ಆಕೆ ಹುಟ್ಟು ಕಲಾವಿದೆ. ಸಂಭಾಷಣೆಯ ಅರ್ಥವನ್ನು ಪೂರ್ಣವಾಗಿ ಗ್ರಹಿಸಿ ಭಾವಪೂರ್ಣವಾಗಿ ಅಭಿನಯಿಸುತ್ತಿದ್ದಳು. ಆದರೆ ಆಕೆಯ ನಡವಳಿಕೆ, ಅಹಂಕಾರ ಸಹನಾತೀತವಾಗಿತ್ತು. ಹೆಜ್ಜೆ ಹೆಜ್ಜೆಗೂ ತಾನು ಪ್ರಭಾತ್ ಸ್ಟಾರ್ ಎಂದು ಬೀಗುತ್ತಿದ್ದಳು. ಇವಳ ಅಹಂಕಾರಕ್ಕೆ ಶಾಸ್ತಿ ಮಾಡಲು ನಿರ್ಧರಿಸಿದೆವು. ಒಂದು ದಿನ ಶೂಟಿಂಗ್ ನಡೆಯುತ್ತಿತ್ತು. ಶಾಂತಾ ಹುಬ್ಳಿಕರ್ ಸಂಭಾಷಣೆಯಲ್ಲಿ ವಿವಾಹ ಶಬ್ದ ಉಪಯೋಗಿಸಿದ್ದೆ. ಆಕೆಯ ಬಾಯಲ್ಲಿ ಆ ಶಬ್ದ ಹೊರಡಲಿಲ್ಲ. 17 ಟೇಕ್ಗಳಾದವು. ಪ್ರಭಾತ್ ನಕ್ಷತ್ರಕ್ಕೆ ಮುಖಭಂಗವಾಗಿ ಕಣ್ಣಲ್ಲಿ ನೀರು ಕಾಣಿಸಿಕೊಂಡಿತು. ಅಣ್ಣ, ಆ ಶಬ್ದದ ಬದಲು ಬೇರೆ ಹಾಕಿಕೊಡಿ ಎಂದು ಪ್ರಾರ್ಥಿಸಿದಳು. ನಾನು ಆಗ, ರಿಹರ್ಸಲ್ಗೆ ಬರದೆ ನೇರವಾಗಿ ಸೆಟ್ಗೆ ಬಂದರೆ ಹೇಗಮ್ಮ ಬರುತ್ತೆ? ಬರೀ ಅಹಂಕಾರದಲ್ಲಿ ಕಾಲ ಹಾಕುವುದಕ್ಕಾಗೋದಿಲ್ಲ ಶಾಂತಮ್ಮ ಎಂದೆ. ತಪ್ಪಾಯಿತು ಅಣ್ಣ ಎಂದಳು. ವಿವಾಹ ಬದಲು ಮದುವೆ ಶಬ್ದ ಹಾಕಿ ಆಕೆಯ ಕಷ್ಟ ಸರಿಪಡಿಸಿದೆ. ಜೀವನ ನಾಟಕದಲ್ಲಿ ಪಾತ್ರವಹಿಸಲು ಬಂದಿದ್ದವರಲ್ಲಿ ರಾಜ್ಕುಮಾರರ ತಂದೆ ಪುಟ್ಟಸ್ವಾಮಯ್ಯನವರೂ ಒಬ್ಬರು. ಇವರ ಧ್ವನಿ ಪರೀಕ್ಷೆ ತೆಗೆದುಕೊಂಡ ರೆಕಾರ್ಡಿಂಗ್ ಇಂಜಿನಿಯರ್ ರಾಮಸ್ವಾಮಿ ಅಯ್ಯರ್ ಧ್ವನಿ ವಿಪರೀತ ಗಡುಸು, ಮೈಕ್ ಒಡೆದು ಹೋಗುತ್ತದೆ, ಇವರ ಧ್ವನಿ ರೆಕಾರ್ಡ್ ಮಾಡಲು ಸಾಧ್ಯವಿಲ್ಲ ಎಂದರು. ಪುಟ್ಟಸ್ವಾಮಯ್ಯನವರಿಗೆ ತುಂಬ ನಿರಾಶೆಯಾಯಿತು. ಇವರ ಪರಿಸ್ಥಿತಿ ನೋಡಿ ನಾನು ಪಶ್ಚಾತ್ತಾಪಗೊಂಡು ವೀರಣ್ಣನವರು ಮತ್ತು ರಾಮಸ್ವಾಮಿ ಅಯ್ಯರ್ ಜೊತೆಯಲ್ಲಿ ಚರ್ಚಿಸಿ ಒಂದು ಪಾತ್ರವನ್ನೇ ಸೃಷ್ಟಿ ಮಾಡಿಕೊಟ್ಟೆ. ರಾಮಸ್ವಾಮಿ ಅಯ್ಯರ್ ಮೈಕನ್ನು ದೂರ ಕೊಯ್ದು ಇವರ ಸಂಭಾಷಣೆಯನ್ನು ರೆಕಾರ್ಡ್ ಮಾಡಿಕೊಂಡರು. ನಾನು ಕೊಯಮತ್ತೂರಿನಲ್ಲಿ 10-12 ತಿಂಗಳ ನಿಲ್ಲುವುದು ಅನಿವಾರ್ಯವಾಯಿತು. ನಮ್ಮ ಚಿತ್ರ ಕುಂಟುತ್ತಾ ಎಡವುತ್ತಾ ಸಾಗಿತು. ದಿಗ್ದರ್ಶಕರ ಅನಾನುಭವದಿಂದ ಖರ್ಚು ಹೆಚ್ಚಾಯಿತು. ವೀರಣ್ಣನವರು ಎದೆಗುಂದದೆ ಚಿತ್ರದ ಕೆಲಸ ಮುಂದುವರಿಸಿದರು. ಕನ್ನಡ ಚಿತ್ರಗಳನ್ನು ಪರಪ್ರಾಂತಗಳ ಸ್ಟುಡಿಯೋದಲ್ಲಿ ಮಾಡುವುದೆಂದರೆ ಅಶ್ವಮೇಧ ಯಾಗ ಮಾಡಿದಂತೆ ಎಂಬ ಅನುಭವ ನನಗಾಯಿತು. ನಿರ್ಮಾತೃ ನೀರಿನಂತೆ ಹಣ ಚೆಲ್ಲುವುದಲ್ಲದೆ ಸದಾ ಕೈಜೋಡಿಸಿ ನಿಂತಿರಬೇಕು. ಯಾರು ಮುನಿದರೂ ಚಿತ್ರಕ್ಕೆ ಕೇಡು. ಸ್ಟುಡಿಯೋ ಮಾಲೀಕರಿಂದ ನಾವು 108 ರೀತಿಯಲ್ಲಿ ನೆರವು ಪಡೆಯಬೇಕಾಯಿತು. ನಾನು
ಸುಮಾರು 1 ವರ್ಷ ಕಾಲ ಕೊಯಮತ್ತೂರಿನಲ್ಲಿದ್ದು ಊರಿಗೆ ಬೆಂಗಳೂರಿಗೆ ಹಿಂದಿರುಗಿದೆ. ಕಾಲ ಮತ್ತು ಹಣ ನನಗೆ ಅಧಿಕ ಪ್ರಮಾಣದಲ್ಲಿ ವ್ಯಯವಾಗಿದ್ದರೂ ಚಿತ್ರೋದ್ಯಮದ ವಿವಿಧ ತಾಂತ್ರಿಕ ಭಾಗಗಳಲ್ಲಿ ಕೆಲಸ ಮಾಡಿದ ಅನುಭವ ದೊರಕಿಸಿಕೊಳ್ಳುವ ಅವಕಾಶ ನನಗೆ ಸಿಕ್ಕಿತು. ನಾನು ಯೋಚಿಸಿದಂತೆ ಜೀವನ ನಾಟಕ ರೂಪುಗೊಳ್ಳದಿದ್ದರೂ ಅಂದು ಚಿತ್ರ ಚೆನ್ನಾಗಿ ಹೋಯಿತು. ಇಂದು ಬರುತ್ತಿರುವ ಅನೇಕ ಕನ್ನಡ ಚಿತ್ರಗಳಿಗಿಂತ ಅದು ಉತ್ತಮವಾಗಿತ್ತು ಎಂದು ಧಾರಾಳವಾಗಿ ಹೇಳಬಹುದು. ಇದು ಜೀವನ ನಾಟಕ ಚಲನಚಿತ್ರದ ನನ್ನ ಅನುಭವದ ನುಡಿಗಳನ್ನು ಈಗ ನಿಮ್ಮ ಮುಂದಿಟ್ಟಿದ್ದೇನೆ. ಸ್ವೀಕರಿಸಿ. ನಮಸ್ಕಾರ. ಮತ್ತೆ ಸಿಗೋಣ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.